ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ 60 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ಸಿಎಂ ಸಿದ್ದು ಡಿಕೆಶಿ ನಡುವೆ ಕಾಂಗ್ರೆಸ್ ಸರ್ಕಾರ ಢೂಮ್. ರಾಜ್ಯ ರಾಜಕಾರಣದಲ್ಲಿ ಕುರ್ಚಿಯ ತಂತ್ರ. ಡಿಕೆಶಿ ಮುಂದಿನ ಸಿಎಂ ಆಗ್ತಾರ. ಸಿಎಂ ಸಿದ್ದುಗೆ ಕಾಂಗ್ರೆಸ್ನಿಂದ ಗೇಟ್ ಪಾಸ್. ಕಾಂಗ್ರೆಸ್ ಕುಟುಂಬಕ್ಕೆ ಡಿಕೆಶಿ ಪ್ರಿಯ ವ್ಯಕ್ತಿ. ಸತೀಶ್ ಜಾರಕಿಹೊಳಿ ಅವರಿಗೆ ನಿರಾಸೆ ಆಗುತ್ತಾ? ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ನಾಯಕತ್ವ ಡಿಕೆ ಶಿವಕುಮಾರ್ ಕೈಯಲ್ಲಿ. ದೆಹಲಿ ಮನೆಯಿಂದ ಮನೆ ಮಗ ಡಿಕೆ ಶಿವಕುಮಾರ್ಗೆ ಚಾನ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆಯ ಚೌಕಟ್ಟನ್ನ ನಾವು ಹೇಳಿದೀವಿ. ಈ ಚರ್ಚೆ ಚೌಕಟ್ಟನ್ನ ಮಾತಾಡೋದಕ್ಕೆ, ಇದ್ರ ಕುರಿತಾಗಿ ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತಾವರ್ ಸರ್, ತಮಗೆ ಸ್ವಾಗತ. ಸರ್, CM ಸಿದ್ದರಾಮಯ್ಯನವರು ಮತ್ತೆ DKಶಿ ಅವರ ಮಧ್ಯದ ಜಗಳದಲ್ಲಿ ಅದೇನಂತೀರ ನೀವು, ಮದಗಜಗಳ ಗುದ್ದಾಟದಲ್ಲಿ ಕಾಂಗ್ರೆಸ್ ಡೂಮ್ ಅನ್ನುತ್ತಾ? ಕಾದಾಡಿದ ಡೂಮ್ ಅನ್ನೋದು ಸ್ವಾಭಾವಿಕಲ್ರಿ. ಆದರೆ ಕಾದಾಡಿ ಹೋಗುವುದು ಎಲ್ಲಿ ಅನ್ನೋದು ಪ್ರಶ್ನೆ ಅದ. ಈಗ ಯಾರು ಗೆದ್ದರು ಯಾರು ಸೋತರು ಸಹಿತ ಹೊಡೆದು ಬಿಡೋದು ಕಾಂಗ್ರೆಸ್. ಹೌದು, ಯಾಕಂದ್ರೆ ಗೆದ್ದು ಮೊದಲೇದಾಗೆ DKಶಿ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಹಾಗಾದ್ರೆ ಹೋಗುವುದು ಎಲ್ಲೇ? ಇದ್ದ ಟೀಮನ್ನು ಹೊಡೆದ 40, 45, 50 ಮಂದಿ ತಗೊಂಡು NDA ಕೂಡ ಬಗಪಕ್ಷಿಗತೆ ಕೂತಿದೆ. ಅದಕ್ಕೆ ಅಲ್ಲಿ ಹೋಗಿ ಮಾಡಿದ್ರೆ ತಾತ್ಕಾಲಿಕವಾಗಿ ಒಂದಿಷ್ಟು DKಶಿ ಅವ್ರು ಸೇಮ್ ಆಗ್ಬೋದು ನಮ್ಮ ಇವ್ರಾಗ ಸಿಂಧೆ ಅವ್ರಾಗ ಮಹಾರಾಷ್ಟ್ರದಲ್ಲೇ. ಅದ್ರಲ್ಲಿ ಫ್ಯೂಚರ್ ಅದ ನಾನು ಒಂದು ಚಿಂತೆ ಅವ್ರಿಗೆ ಕಾಡ್ಲಿಕ್ಕೆ ಅದ್ರ ಜೊತೆಗೆ ಈಗ ಬರೋರು ಯಾರು 50 ಮಂದಿ ಸುಲಭದ ಕೆಲಸ. ಹೌದು. ಹೀಗಾಗಿ ಇವರು ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರು ಒಂದು ಮಾತು ಹೇಳಿದ್ರು ಹಿಂದೆ, ಏನಂತೀರ ನೀವು, ಗೌರ್ಮೆಂಟನ್ನು ತೆಗೆದು ವಾಪಸ್ BJP ಸರ್ಕಾರ ಮಾಡಿದಾಗ 16 ಜನರನ್ನೇ ತಗೊಂಡೋಗ್ಬೇಕಂದ್ರೆ ಕಣ್ಣೀರು ಕಪಾಳಕ್ಕೆ ಬಂದದ್ದು. ಇವಾಗ 40 ಜನ 50 ಜನ ಶಬ್ದದ ಮಾತು ಅನ್ನುವಂತಹ ಮಾತನ್ನ ಹೇಳಿದ್ರು. ಸತ್ಯದ ಯಾಕೆ ಸತ್ಯದಪ್ಪ ಅಂದ್ರೆ ಯಾರು ಬರೋರು ಈಗ ಬೆನ್ನತ್ತಿ ಅಧಿಕಾರದ ಕೈಯಲ್ರಿ. ಗೌರ್ಮೆಂಟ್ ಮುಂದದ. ಈಗ ಇದಕ್ಕಾಗಿ ಮಿನಿಸ್ಟರ್ಶಿಪ್ ಚೇಂಜ್ ಮಾಡುವಂತ ಮಾತು ಮಾತಾಡ್ತಿದ್ದಾರೆ. ಬುದ್ಧಿವಂತ ನಮ್ಮ ಸಿದ್ದರಾಮಯ್ಯನವರು ಹೈಕಮಾಂಡು ಅದನ್ನೇ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಮಿನಿಸ್ಟರ್ ಆಗೋದು ಸಾಧ್ಯತೆ ಯಾರು ಬಿಟ್ಟು ಬೆನ್ನತ್ತಾರೆ. ಜೊತೆಗೆ ಇವರು ಸಟ್ಟ ಒಂದು ಫೋನ್ ಮಾಡಿದ್ರೆ ಸಹಿತ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಇಂಟೆಲಿಜೆನ್ಸ್ ಆಕ್ಟ್ ಅಲರ್ಟ್ ಇರ್ತದೆ ಈ ಸಂದರ್ಭದಲ್ಲಿ. ಅಂಥ ಪರಿಸರದಲ್ಲಿ DKಶಿ ಬಿಟ್ಟು ಹೋಗ್ತಾರೆ, ಮಾಡ್ತಾನೆ, ಕೆಲವು ಮಾಧ್ಯಮಗಳು ಮಾಡ್ತಾನೆ ಇರ್ತಾವೆ. ಅದಕ್ಕೆ ಗೋಧಿ ಮೀಡಿಯಾ ಅದು ಏನೋ ಕೆಲಸ ನಡೆಸಿದ ಆದಷ್ಟು ಅವ್ರನ್ನ ಜಗಳ ಐತಿ ತೋರಿಸು ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಹೊಡಿತಿದ್ರು ಸುಳ್ಳ. ಅವ್ರ ಪ್ರಯತ್ನ ಏನಪ್ಪ ಅಂದ್ರೆ ಕಾಂಗ್ರೆಸ್ ಏನು ಕೆಲಸ ಮಾಡಿಲ್ಲ, ಬರೀ ಆಡಳಿತ ಹೊರಟದ, ಇದರಲ್ಲಿ ಏನೂ ಆಗುವುದಿಲ್ಲ ಅಂತೇಳಿ ಗ್ಯಾರಂಟಿಯಿಂದ ಕಾಂಗ್ರೆಸ್ ಆಗುವಂಥ ಲಾಭಗಳ ಬಗ್ಗೆ 2020 ಅದು ತಪ್ಪಿಸೋ ಸಲುವಾಗಿ ಎಲ್ಲ ನಾಟಕಗಳು ಅಂತೇಳಿ ಒಂದು ಸಾಮಾನ್ಯ ಮೇಲ್ನೋಟಕ್ಕೆ ಹಂಗೆ ಅನಿಸ್ತದ. ಅಂದ್ರೆ ಇವ್ರನ್ನ ಜಗಳದ ಒಡೆದು ಹೋಗಿಬಿಡ್ತದ. ನಾವು ಆರಾಮ್ ಊಟ ಮಾಡ್ಬೋದು. ಒಂದು ₹1 ಒಡೆದ. ಸರ್, ಇದು ಹವ್ಯಾಕ್ ಕ್ರಿಯೇಟ್ ಆಗ್ತಿದೆಯಲ್ಲ ರಾಜ್ಯ ರಾಜಕಾರಣದಲ್ಲಿ, ಕುರ್ಚಿಯ ತಂತ್ರ ಹಂಗೆ ಇದು ಎಬ್ಬಿಸ್ತಾ ಇದ್ದಾರೆ. ಆ ರೀತಿ ಮೀಡಿಯಾ ಮಾಡ್ತಾ ಇದೆ. ಕೆಲವೊಂದು ಗೋಧಿ ಮೀಡಿಯಾ ಅದು ಕೆಲಸ ಮಾಡ್ತದೆ. ಬೇಡ, ಶಾ ಪ್ರಿಯ ಮೀಡಿಯಾ ಅದೇ ಕೆಲಸ ಮಾಡ್ತದೆ, ಮೋದಿ ಪ್ರಿಯ ಮೀಡಿಯಾ ಅದೇ ಕೆಲಸ ಮಾಡ್ತದೆ. ಅವ್ರಿಗೇನು ಬೇಕಾಗಿದೆ? ಕಾಂಗ್ರೆಸ್ಗೆ ಆಡಳಿತ ಮಾಡ್ಲಿಕ್ಕೆ ಬರೋದಿಲ್ಲ, ಅಯೋಗ್ಯದ ಇದು ಅಂತ ತೋರಿಸ್ಬೇಕಾಗಿದೆ. ಯಾಕಂದ್ರೆ 2028 ದೂರ ಇಲ್ಲ. 2028 ತಮ್ಮಳು ಜಗಳ ಶುರುವಾಗಿದ್ದಾವೆ. ಈಗ ಯಡಿಯೂರಪ್ಪಗ ಮತ್ತು ನಮ್ಮ ಯತ್ನಾಳ್ ಕಾರಣದಿಂದಾಗಿ ಅಲ್ಲಿ ಪಕ್ಷ ವೀಕ್ ಆಗಿರ್ತದಲ್ಲೇ. ಯಡಿಯೂರಪ್ಪನ ಎದ್ದ ತಕ್ಷಣ ಎತ್ತಾಳ ಬೈದು ಈಗ ಹೊರಗೆ ಹಾಕಿದ್ದಾರೆ. ಆದರೂ ಬಿಟ್ಟಿಲ್ಲ ಅವರು. ಇನ್ನೊಬ್ರು ಹೊರಗೆ ತರಬೇಕಂತ ಪ್ರಯತ್ನ ಮಾಡ್ತಾರೆ. ಅದನ್ನು ಮುಚ್ಚಿ ಹಾಕೋದ್ರೊಳಗೆ ಇದನ್ನು ತೋರಿಸ್ತಾ ಇದ್ದಾರೆ. ಇದು ಒಂದು ಹಿಂಗೆ ಒಂದು ಸಾಮಾನ್ಯ ಒಂದು ಅಭಿಪ್ರಾಯ. ಅದಕ್ಕೆ ಇವತ್ತು ಸಿದ್ದರಾಮಯ್ಯರಾಗಿರ್ಬೋದು, DKಶಿ ಅವರಾಗಿರ್ಬೋದು, DKಶಿ ಅವರು ಭಾಳ ಉತ್ತಮವಾದ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾರೆ. ನಮ್ಮಿಬ್ಬರು ನಮ್ಗೆ ಏನಾಗಿದೆ ಬಲಾರಾಕಿ ಒಳ್ಳೆ ಮಗ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ಹೊಂದಾಣಿಕೆ ಅದ ಅಂತ ಸ್ಪಷ್ಟ ಆಗ್ತದೆ. ಮತ್ತು ಇತ್ತೀಚೆಗೆ ನಮ್ಮ DK ಸುರೇಶ್ ಅವರು ಅವ್ರ ತಮ್ಮ DKಶಿ ಅವ್ರ ತಮ್ಮ ಸ್ಪಷ್ಟ ಹೇಳ್ತಾ ಇದ್ದಾರೆ, ನಮ್ಮ ನಾಯಕರು ನಮ್ಮ ಸಿದ್ದರಾಮಯ್ಯನವರು ಅಂತ. ಅಂದ್ರೆ ಇದು ಏನಪ್ಪ ಅಂದ್ರೆ ಡೋಂಗಿತ ಮಾಡ್ಲಿಕ್ಕೆ ಇದ್ದಾರೆ. ಇದು ಮೋಸ್ಟ್ಲಿ ಫೇಲ್ಯೂರ್ ಮಾಡ್ತಾರೆ ಇದನ್ನು ಕಾಂಗ್ರೆಸ್ಸಿಗೆ. ಅಂದ್ರೆ ಡೋಮಂತಿ ಅನ್ನೋದ್ರಲ್ಲಿ ಡಮಾರು ಆಗೋದಿಲ್ಲ. ಆದ್ರೆ ಡಮಾರ್ ಆಗೋರು ಯಾರಪ್ಪ ಇದು ಪ್ರಚಾರ ಮಾಡಿದ್ರು. ಇದು ನೋಡ್ರಿ, ಇದ್ರೊಳಗೆ ಮುಡಾದೊಳಗೆ ಯಾವ ರೀತಿ ಪ್ರಚಾರ ಮಾಡಿದ್ರು ಸಿದ್ದರಾಮಯ್ಯ. ಇಡಿ ಬಂದು ಇದನ್ನು ಮಾಡಿರ್ತಿಲ್ಲ, ಟೆಂಟ್ ಹೊಡಿತಿಲ್ಲ. ಏನು ಮಾಡಿದ್ರು? ಇಡಿ ಏನು ಸಾಧಿಸ್ತು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು
ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪ್ರೂವ್ ಮಾಡೋಕ್ಕಾಗಿಲ್ಲ, ಮಾಡಬೇಕಾಗಿತ್ತಲ್ಲ, ಇಡಿಯಿಂದ CBI ಮಾಡಿಸ್ಬೇಕಾಗಿತ್ತು, ಯಾಕೆ ಆಗಲಿಲ್ಲ? ಅದು ಇದು ವಾಲ್ಮೀಕಿ ಹಗಲು ಜೋರು ಅಲ್ಲಲ್ಲ ಸರ್, ಅದ್ರ ಜೊತೆಗೆ ಇವರು ಕೂಡ ಯಾರು ನಮ್ಮ CM ಸಿದ್ದರಾಮಯ್ಯನವರು ಕೂಡ ಸ್ಟೇಟ್ ರಿಲೇಟೆಡ್ ಏನೇನು ಇದೆಯಲ್ಲ ತನಿಖಾ ಇವುಗಳು ಅವತರನ BJP ಅವ್ರ ಮೇಲೆ ಬಿಟ್ರು. ಇಷ್ಟ ಬುದ್ಧಿವಂತರಿದ್ದಾರೆ ಇವರು. ನೋಡ್ರಿ, ಇದೇ ಕೆಲಸವನ್ನ ಅಲ್ಲೇ ದೆಹಲಿಯಲ್ಲೇ ಕೇಜ್ರಿವಾಲ್ಗೆ ಇವ್ರು ನಿಲ್ಲಿಸಕ್ಕಾಗಲಿಲ್ಲ. ಇಲ್ಲ ಸರ್, ಅಲ್ಲಿ ದೆಹಲಿಯಲ್ಲಿ ಇನ್ನೊಂದು ಹೇಳ್ಬೇಕಪ್ಪ ಅಂತಂತಂದ್ರೆ ಅಲ್ಲಿ ಪೊಲೀಸ್ ಆಗಲಿ ಏನಾಗಲಿ ಅವ್ರ ಕೈಯಲ್ಲಿಲ್ಲ. ದೆಹಲಿಯಲ್ಲಿ ಪೊಲೀಸರಾಗಲಿ ಯಾರೇ ಆಗಲಿ ಅವ್ರ ಕೈಯಲ್ಲಿಲ್ಲ. ಸೊ ಅಲ್ಲಿ ಯಾವುದೇ SIT ಆಗಲಿ ಯಾವ್ದು ಒಂದು ಕೇಸನ್ನ ಅದರಲ್ಲೂ ಸಾರಾಯಿ ವಿಷಯ ಅಷ್ಟು ಉನ್ನತಕ್ಕೆ ಹೋದು ಅವರು ಕೂಡ ಅಲ್ಲಲ್ಲ ಸರ್, ಅವರು ಕೂಡ ಅದೇ ಮಾಡಬಹುದಿತ್ತು. ಇವಾಗ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು, ED CBI ಇವ್ರ ಮೇಲೆ ತಗೊಂಡು ಬಂದ್ರು, ಅಂದ್ರೆ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಆಗಲಿ EDನ ಇವ್ರ ಮೇಲೆ ಬಿಟ್ರು. ಅವಾಗ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು, ಇಲ್ಲಿರುವಂತ CID ಅದು ಇದು ಎಲ್ಲ ಲೋಕಾಯುಕ್ತರನ್ನ ಇವ್ರ ಮೇಲೆ ಬಿಟ್ರು, BJP ಅವ್ರ ಮೇಲೆ ಬಿಟ್ರು. ಹಾಗಾಗಿ ನೀನು ಚುಪ್ ನಾನು ಚುಪ್, ನಂದು ಹೇಳ್ಬೇಡ ನಿಂದು ಹೇಳ್ಬೇಡ ಅನ್ನುವಂತಹ ಕಾರ್ಯಕ್ರಮ ಸ್ವಲ್ಪ ಅನುಭವ ನಮ್ಮ ಸಿದ್ದರಾಮಯ್ಯ ಹೆಚ್ಚು ಕೇಜ್ರಿವಾಲ್ಕಿಂತ ಸಹಿತ ನಾವು ಹೇಳ್ಬೇಕಾಗಿದೆ. ಯಾಕಂದ್ರೆ ಪಾಪ ಹೇಗೆ ಕೇಜ್ರಿವಾಲ್ರಿಗೆ ಇವತ್ತಿಗೂ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ. ಇವರು ಅಷ್ಟೆಲ್ಲ ಮಾಡಿ ಅಧಿಕಾರ ತಗೊಂಡ್ರು ದೆಹಲಿಯಲ್ಲಿ, ಇವತ್ತಿಗೂ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ಸರ್ ಅಲ್ಲಿ ದೆಹಲಿಯಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಪೊಲೀಸ್ ಆಗಲಿ SIT ಸೆಂಟ್ರಲ್ ಗವರ್ಮೆಂಟ್ ದಿಂದನೇ ರೆಡಿ ಆಗೋದು ಇರ್ಲಿ. ಆದ್ರೆ ಇವತ್ತಿಗೂ ಸಹಿತ ಕೇಜ್ರಿವಾಲ್ ಪ್ರೂವ್ ಮಾಡೋಕ್ಕಾಗಿಲ್ಲ. ಆದ್ರೆ ಅಧಿಕಾರಕ್ಕೆ ಸ್ವಲ್ಪ ಯಶಸ್ವಿ ಆದ್ರು. ಹಂಗಿಲ್ಲ ಏನೋ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಆಗುದಿಲ್ಲ ಅನ್ನೋ ಸಾಮಾನ್ಯವೇನ ಹೇಳುವಂತ ಉದ್ದೇಶ. ಸರ್ DK ಶಿವಕುಮಾರ್ ಅವ್ರು ಮುಂದಿನ CM ಪ್ರಶ್ನೆ 2022 ಅಂತ ನಿಮ್ಮ ಸಿದ್ದರಾಮಯ್ಯ ಬಿಟ್ಟು ಹೋಗೋದಿಲ್ಲ. ಅವ್ರು ಸಿದ್ದರಾಮಯ್ಯರಂತೆ ಮೊದಲಿಂದ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಭಾಳ ಪ್ರಿಯರು. ಅವರು JH ಪಾಟೀಲ್ ಜೋಡಿ ಇವ್ರಿಗೆ ವಯಸ್ಸು ದೊಡ್ಡವರು. ಆ ಸಮಯದಲ್ಲಿ ನಾವು CM ಅಂತ ನಿಂತವರು. ಕೇವಲ ದೇವೇಗೌಡರು ತಮ್ಮ ಮಗನ CM ಮಾಡಿದಕ್ಕಾಗಿ ಅಹಿಂದ ಅಂತ ಕಾಂಗ್ರೆಸ್ಗೆ ಬಂದವರು. ಅಲ್ಲಿ ಸುಲಭ ಬಿಟ್ಕೊಡ್ತಾರೆ. ಅವ್ರು ಬಂದಿದ್ದ CM ಅವ್ರಿಗೆ ಹೊರಗೆ. ಮತ್ತು ಈಗ ಮತ್ತು ವಯಸ್ಸಾಗಿದ್ದು ಬಿಡಕ್ಕೆ ಸಾಧ್ಯ ಇಲ್ಲ. ಅವ್ರು ದೊಡ್ಡ ಮಗ ಆಗಿದ್ರೆ ಏನೋ ಅವ್ರ ಮಗನ ತಂದು ಬಿಡ್ಬೋದಾಗಿತ್ತು, ಏನೋ ಜನ ಒಪ್ಬೋದಿತ್ತು. ಇವ್ರು ಹೆಚ್ಚಿಂದ್ರೆ ಅವ್ರಿಗೆ ಪಾಪ ಆಸಕ್ತಿ ಇಲ್ಲ. ಅದಕ್ಕೆ ಇದ್ದಷ್ಟು ನಾನು CM ಅನ್ನೋದು ಪಾಪ ಇರುವಾಗ ಎಲ್ಲಿ ಮೂಲಾಗ. ಸರ್ ಸಿದ್ದರಾಮಯ್ಯನವ್ರಿಗೆ ಗೇಟ್ ಪಾಸ್ ಕೊಡುತ್ತಾ ಕಾಂಗ್ರೆಸ್? ಅಲ್ರಿ, ಗೇಟ್ ಪಾಸ್ ಕೊಡ್ರೆ ಕಾಂಗ್ರೆಸ್ ಗೇಟ್ ಪಾಸ್ ಅನ್ಭವಿಸ್ತದೆ. ಅದ ಇಲ್ಲಿ ಇದರಿಂದ ಹೋಗುವಂತ ಸಾಧ್ಯತೆ ಇದಾವೆ. ಯಾಕಂದ್ರೆ OBC ಆಡಳಿತ ಹಿನ್ನೆಲೆಯಲ್ಲೇ ರಾಷ್ಟ್ರ ಮಟ್ಟದ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ಅವರು OBC ನಾಯಕರು ಯಾರಪ್ಪ ಅಂತ ಸಹಜವಾಗಿ ನಮ್ಮ ಇವ್ರ ಕಡೆ ಸಿದ್ದರಾಮಯ್ಯ ಮನಸ್ಸು ಬರ್ತದೆ. ಹೀಗಾಗಿ ಅವ್ರನ್ನ ಕಳ್ಕೊಂಡು ಏನು ಮಾಡಿದೆ ಅವ್ರಿಗೆ. ಈಗ ಇರೋದು ಒಂದು ಸ್ಟೇಟ್ ಉಳಿದ ಗಟ್ಟಿಗೆ ಮತ್ತು ಅದನ್ನು ಕಳ್ಕೊಂಡಾಗ ಈ ಶಾಣಿತನ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಮತ್ತು ರಾಹುಲ್ ಗಾಂಧಿ ವಿಚಾರಧಾರೆಗಳಿಗೆ ಅತ್ಯಂತ ನಿಯರೆಸ್ಟ್ ಆದಂಥ ವಿಚಾರಧಾರೆ ಮನುಷ್ಯ ಸಿದ್ದರಾಮಯ್ಯ ಇದ್ದಾರೆ. OBC ಆಗಿರ್ಬೋದು, SC ಆಗಿರ್ಬೋದು. ಆದ್ರೂ ಕೂಡ ಮುಂದಿನ ಪ್ರಶ್ನೆ ಸರ್, DK ಶಿವಕುಮಾರ್ ಅವ್ರ ಪ್ರಿಯ ವ್ಯಕ್ತಿ ಅಲ್ವಾ ಕಾಂಗ್ರೆಸ್ ಕುಟುಂಬ? ಇರ್ಬೋದು, ಅವ್ರಿಗೆ ಗೊತ್ತದ್ರಿ ಪ್ರಿಯ ವ್ಯಕ್ತಿ. ಬಟ್ ಅವ್ರ ಹಿಂದೊಂದಿಷ್ಟು ಅನೇಕ ಆರೋಪಗಳಿದ್ದಾವ. ಅವು ಆರೋಪ ನಾಳೆ CBI ಎತ್ತಿ ಕಟ್ಟಬಹುದು ಅನ್ನೋ ಭಯ ಅವ್ರಿಗೆ. ಇಲ್ಲಿ CID ಕೂಡ ಐತಲ್ಲ ಇವ್ರ ಕೈಲಿ, ಲೋಕಾಯುಕ್ತ CID ಕೂಡ ಐತಲ್ಲ. ನಮ್ಮ ಸಿದ್ದರಾಮಯ್ಯನವ್ರಿಗಿರುವಂಥ ಒಂದು ಪ್ರಭಾವಳಿ ಅಂತ ಅಂತೀವಿ, ಅದಕ್ಕೆ ಅನುಭವ ನಾವು ಕಳ್ಕೊಳ್ತೀವಿ. ಅದು ಪಾಪ ಇವರಿಗಿಲ್ಲ. DK ಅವ್ರು ಒಳ್ಳೆ ಮನುಷ್ಯ, ಪಕ್ಷಕ್ಕೆ ಮಾಡಿದಾನ, ಸಾವಿರಾರು ಕೋಟಿ ರೂಪಾಯಿ ಹಾಕಿದಾರೆ, ಗೆಲ್ಲುವುದ್ರ ಕಾರ್ಯಕರ್ತರಾಗ್ಯಾನ, ಅದರಲ್ಲಿ ಎರಡು ಮಾತಿಲ್ಲ. ಅದೇ ಏನು ಹಾಕಿದಲ್ಲ, ಅದೇ ಇವತ್ತು ಅವ್ರಿಗೆ ವೈರಿ ಆಗ್ಯದ. ಯಾಕಂದ್ರೆ ದುಡ್ಡು ಎಲ್ಲಿದ್ದು ಬಂದಪ್ಪ ಅಂತ ಪ್ರಶ್ನೆ ಉತ್ತರ ಈಗ ಭಾಳ ಕಷ್ಟ ಅಂತ ಹೇಳೋದು ಅವ್ರಿಗೆ. ಹೌದು, ನಮ್ಮ ದುಡ್ಡು ಹಾಕಿ ಇಲ್ಲಿದ್ದಂತ ಹಾಕಿದ್ದು, ದುಡ್ಡು ಹಾಕಿದ ಕರೆ ಸುಳ್ಳೇನಲ್ಲ. ಅದಕ್ಕಾಗಿ ಎದುರಾಳಿಗಳು ಇವ್ರನ್ನ ಎಷ್ಟು ಸುಲಭವಾಗಿ ಹನಿಬೋದು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಹನಿಲಿಕ್ಕೆ ಸಾಧ್ಯ ಇಲ್ಲ. ಅದು ಭಯಾನೂ ಅದ ಇದು ನಮ್ಮ ಕಾಂಗ್ರೆಸ್ಸಿಗೆ. ಯಾಕಂದ್ರೆ ಅವ್ರ ಮೇಲೆ ಆರೋಪಗಳಿದ್ದಾವೆ. ಮತ್ತು ರಾಹುಲ್ ಮೇಲೆ ಈಗ ಸಾಕಷ್ಟು ಆರೋಪಗಳಿದ್ದಾವೆ. ಪ್ರೂವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರು. ಕಾರಣ ಅಂದ್ರೆ ರಾಹುಲ್ ತನ್ನ ವ್ಯಕ್ತಿತ್ವ ಅಂತ ಬೆಳೆಸ್ಕೊಂಡ್ಬಂದಾರೆ. ಹಾಗೆ ಸಿದ್ದರಾಮಯ್ಯ ಬೆಳೆಸ್ಕೊಂಡ್ಬಂದಾರೆ, ಬಂದಿದ್ದಾರೆ. ಅವ್ರ ಇತಿಹಾಸ ಹಂಗದ. ಎಲ್ಲೂ ಇಲ್ಲ ಆಗಿರ್ಬೋದು. ರಾಜಕೀಯದಲ್ಲಿ ದುಡ್ಡು ಮಾಡಿದವ್ರು ಯಾರೂ ಇಲ್ಲ. ಇವರು 52 ಕೋಟಿ ರೂಪಾಯಿ ಬಂದು ಸಿದ್ದರಾಮಯ್ಯ ಅಂತ ಕೇಳಿದ್ರೆ ಅದಕ್ಕೇನೋ ಕಾರಣ ಅಥವಾ ಮತ್ತೇನು ಹೇಳ್ಬೋದು, ಉತ್ತರ ಕೊಡ್ಬೋದು. ಬಟ್ ಸಾವಿರಾರು ಕೋಟಿಗೆ ಉತ್ತರ ಕೊಡೋರ್ದಾರ. ಸರ್, ಈ ಒಂದು ಜಗಳದಲ್ಲಿ ಉತ್ತರ ಕರ್ನಾಟಕದ ಸಚಿವರಾದಂತಹ, ಅದರಲ್ಲೂ ಕೂಡ ಪ್ರಭಾವಿ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅವರಿಗೆ ನಿರಾಸೆ ಆಗತ್ತಾ 2028 ಚುನಾವಣೆಯಲ್ಲಿ? ನೋಡ್ರಿ, 2028 ಚುನಾವಣೆಯಲ್ಲಿ ಅವ್ರು ಆರಿಸಿಂತೆ ಬರ್ತಾರ ಅಂತ ಬಹಳಷ್ಟು ಇದ. ಅಲ್ಲ, ಅವ್ರು ಆರಿಸಿ ಬರ್ತಾರೆ. CMಗೋಸ್ಕರ ಹೇಳ್ತಿದ್ದೀನಿ ನಾನು. ನೋಡ್ರಿ, CMಗೋಸ್ಕರ 2028 ಇವ್ರಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗ್ತದೆ ನಾನು ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ನಮ್ಮ ಸತೀಶ್ ಅವ್ರಿಗಿಂತಲೂ ಅನುಭವದಲ್ಲೇ ವಯಸ್ಸಿನಲ್ಲೇ ಹಿರಿಯರಿದ್ದಾರೆ. ಪರಮೇಶ್ವರಪ್ಪನವ್ರು ಇದ್ದಾರೆ. ಆ ರೀತಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅಂತ ಬರುವುದಿಲ್ಲ. ಆದ್ರೆ ಅದೇ ಕಾಲಕ್ಕೆ ಇನ್ನೂ ಕೆಲವು ಮೊನ್ನೆ ನೀವು ನೋಡಿದ್ರಿ, ಒಂದು SC ದಲಿತ ಸಮುದಾಯದಲ್ಲಿ ಕುಡ್ಕೊಂಡು ಒಂದಿಷ್ಟು ಸಂಘಟನೆ ಮಾಡುವಂಥದ್ದನ್ನ. ಅಂದ್ರೆ ಅವ್ರು ಸ್ವಲ್ಪ ಅದ್ರ ಜೊತೆ DKC ಎಷ್ಟು ಸ್ವಲ್ಪ ಬಿಟ್ಟುಕೊಡೋದಿಲ್ಲ. ಇನ್ನೊಂದು ಇವ್ರು ದೊಡ್ಡ ಪ್ರಥಮ ವೀರಿ ಯಾರಪ್ಪ ಸತೀಶ್ ಅಂತಂದ್ರೆ DKC.
ಡಿ ಕೆ ಶಿನ ತಪ್ಪಿಸಲು ಇವರು ಏನಾದರೂ ದಲಿತ ಮತ್ತು ಆದಿವಾಸಿ ಕೂಡಿಸ್ಲಿಕ್ಕೆ ಹೋದ್ರೆ ಇವ್ರಿಗಿಂತ ಸೀನಿಯರ್ ಅದರ ವಯಸ್ಸಿನ ಅವ್ರ ಹೆಸರು ಹೇಳಬೇಕಾಗ್ತದೆ. ಇದು ಸತೀಶ್ ಇರುವಂಥ ಪ್ರಾಬ್ಲಮ್ಗಳು. ಇಲ್ಲ ಸತೀಶ್ ಅವರು ಆಗೋ ಸಾಧ್ಯತೆ ಇತ್ತು, ಡಿ ಕೆ ಶಿ ಅವರು ಇಲ್ಲದೆ ಹೋಗಿದ್ದಾರೆ, ನಿಶ್ಚಿತವಾಗಿ ಅವ್ರಿಗೆ ಆಗೋ ಸಾಧ್ಯತೆಗಳು ಹೆಚ್ಚದ. ಬಟ್ ಡಿ ಕೆ ಶಿ ಅವ್ರನ್ನ ತೆಗಿಯವ್ರು ಹೇಗೆ ನೀವು? ಡಿ ಕೆ ಶಿ ಹಣ ಬಲವನ್ನು ಹೌದು, ಜಾತಿ ಬಲವನ್ನು ಹೌದು, ಅಲ್ಲಿ ಒಕ್ಕಲಿಗರ ಲಾಬಿ ಇವ್ರು ಹಿಂದದ, ಇವರು ಹಿಂದದ ಮಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ಹೌದು, ಇಲ್ಲಂತಲ್ಲ, ಮಾಡ್ತಾ ಇದ್ದಾರೆ. ನಿಜವಾಗಿ ಒಳ್ಳೆ ಸಾಧ್ಯ ಅದು. ಅಲ್ಲ ಸರ್, ಉತ್ತರ ಕರ್ನಾಟಕದಿಂದ CM ಆಗೋದು ಕೂಗಾಗಿ ಉಳಿಯುತ್ತಾ ಅಂತ? ಇಲ್ಲ, ಅವಶ್ಯ ವೇಟ್ ಮಾಡ್ಬೇಕು. ಇನ್ನು ವಯಸ್ಸದ ಇವ್ರಿಗೆ ಸತೀಶ್ ಅವ್ರಿಗೆ ವಯಸ್ಸದ ಏನಂತ 30 ಬಂದಿಲ್ಲ ಈಗ. ಈ ಮತ್ತೆ ಆರೋಗ್ಯ ಚೆನ್ನಾಗಿ ಆಸೆ ಇರ್ತದೆ. ಸಂದರ್ಭಗಳು ಮಾತ್ರ ಅಲ್ಲ ಸರ್, ದೇವೇಂದ್ರ ಫಡ್ನವೀಸ್ ಸಾಹೇಬರು ಮಹಾರಾಷ್ಟ್ರದ CM ಆದ್ರು, ಅವರು ಕೂಡ ಸಣ್ಣ ವಯಸ್ಸಿನವ್ರೆ. ಅಲ್ಲೂ ಕೂಡ ಹಿರಿಯ ವ್ಯಕ್ತಿಗಳು BJPಯಲ್ಲಿ ದುಡ್ದಂಥವ್ರು ಕೂಡ ಅವ್ರನ್ನೆಲ್ಲ ಬದಿಗೆ ಗೊತ್ತಿ ದೇವೇಂದ್ರ ಫಡ್ನವೀಸ್ ಅವರು ಆದ್ರು. ಅಂದ್ರೆ ವಯಸ್ಸು ಮ್ಯಾಟರ್ ಆಗ್ತಾ ಇಲ್ಲ. ನಾ ಹೇಳ್ತಾ ಇರೋದು ಇವರಷ್ಟ ವಯಸ್ಸವ್ರು ಇದ್ದಾರೆ ರೀ ಎದುರಾಳಿ ಡಿ ಕೆ ಶಿ. ಇವರು ಏನೇನು ಮಾಡಿದ್ರೆ ಏನು ರಾಜಕೀಯ ತಂತ್ರ ಮಂತ್ರ ಕುತಂತ್ರ ಏನು ಮಾಡ್ತಾರೋ ಅದ್ರ ಎಕ್ಸ್ಪರ್ಟ್ ಹೇಳಿದಾರು. ಹೀಗಾಗಿ ಒಂದು ಪ್ರಬಲ ಇಲ್ಲೇನ ಪ್ರತಿಸ್ಪರ್ಧಿ ಇದ್ದಾರೆ ಇವ್ರು ಸತೀಶ್ ಅವ್ರಿಗೆ. ಅವ್ರನ್ನ ಬೀಟ್ ಮಾಡಕ್ಕೆ ಇವ್ರು ಏನು ಮಾಡ್ತಾರ? ಇವ್ರು ಮಾಡ್ಬೇಕಾಗಿದ್ದು ಅತ್ಯಂತ ಮುಖ್ಯ. ನಾಳೆ 20 ಜನಕ್ಕೆ ಆಗ್ತಾರೋ ಬೇರೆ ವಿಷಯ. ಆದ್ರೆ ಇಲ್ಲಿಯ ಲಿಂಗಾಯತ್ ಮತ್ತು ಒಕ್ಕಲಿಗ ಲಾಬಿಯನ್ನು ಮುರಿಬೇಕಾಗಿದ್ದು ಅವ್ರ ಕಡೆ ಒಂದು ಸಾಧ್ಯತೆ ಇಲ್ಲ. ಯಾಕಂದ್ರೆ ಅಹಿಂದ ಸಂಘಟನೆ ಇರೋದ್ರಿಂದ ಈ ಒಂದು ಹಿಂದುಳಿದವ್ರದ್ದು ಒಂದು ಅದ್ರ ಜೊತೆಗೆ SC ಮತ್ತು STಗಳದ್ದು ಮೈನಾರಿಟಿ ಅಂದ್ರೆ ಮುಸ್ಲಿಮ್ಸ್ ಇವರ ಸಂಘಟನೆ ಮಾಡಿಕೊಂಡು ಒಂದು ಹೊಸ ಶಕ್ತಿ ಉದಯ ಮಾಡಿಕೊಂಡ್ರೆ ಅವ್ರಿಗೆ ಅವಕಾಶ ಹೆಚ್ಚಾಗ್ತದೆ. ಸರ್, ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ನಾಯಕತ್ವ ಕರ್ನಾಟಕದಲ್ಲಿ DK ಶಿವಕುಮಾರ್ ಅವ್ರಿಗ ಈಗಂತೂ DK 2 ಮಾತಿಲ್ಲ. ಆದ್ರೆ ಇನ್ನೇನು ಡೆವಲಪ್ ಆಗ್ತಾ ನೋಡ್ಬೇಕಾಗಿದೆ. ಯಾಕಂದ್ರೆ ಸತೀಶ್ ಅವರು ನಾಯಕರಾಗಿಕೊಂಡ್ರೆ ಅವ್ರು ಅದನ್ನು ಸುಲಭವಾಗಿ ತಿಳಿಯುವಂಥ ಸಾಧ್ಯತೆ ಭಾಳ ಇದ್ದಾರೆ DK ಶಿ ಅವರು. ಆ ಸಂದರ್ಭದಲ್ಲಿ DK ಶಿ ಅವ್ರನ್ನ ಬದುಕಿ ಸಲ್ಲಿಸುವಾಗ ದಲಿತ ಕಾರ್ಡನ್ನು ಉಪಯೋಗ ಮಾಡಿಕೊಂಡು ಪರಮೇಶ್ವರಪ್ಪ ಅವಕಾಶ ಹೆಚ್ಚಾಗ್ತವೆ. ಯಾಕೆ ವಯಸ್ಸು ದೊಡ್ಡವ್ರು ಇದಾರ, ದೊಡ್ಡ ಇನ್ಸ್ಟಿಟ್ಯೂಟ್ ಕಟ್ಕೊಂಡಿದ್ದಾರೆ, ಒಂದು ಹೆಸರು ಚರ್ಚ್ ಮಾಡಿದೆ. ಅದರಿಂದಾಗಿ ಅವ್ರ ಮುಂದೆ ಇಟ್ಕೊಂಡು ಇವ್ರು ರಾಜಕೀಯ ಮಾಡಿ ಅವ್ರನ್ನ CM ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಹೆಂಗ್ ಮುಂದಿಟ್ಕೊಂಡಿದ್ದಾರೋ ಇನ್ನು ಮುಂದೆ ಪರಮೇಶ್ವರ್ ಅವ್ರನ್ನ ಮುಂದಿಟ್ಕೊಂಡು ಕೆಲಸ ಮಾಡಿದ್ರೆ DK ಶಿ ಅವರು ಸಲ್ಲಿಸೋ ಸಲುವಾಗಿ ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ರು ಸತೀಶ್ ಅವ್ರು ಸಿಗ್ತದಂತ ಗ್ಯಾರಂಟಿ ಇಲ್ಲ. CM ಆಗುವುದು ಅಲ್ಲ ಸರ್. ಇಲ್ಲ ಸ್ವತಃ ಸಿದ್ದರಾಮಯ್ಯ ಏನ ಅಂತಾರೆ ಒಂದ್ ಕಡೆ, ಒಂದ್ಮೇಲೆ ಒಂದು 10-20 ಕಡೆ ಅಂತಿದ್ದಾರೆ, ನಾನು 20 ಜನ ನಾನು ಮುಖ್ಯಮಂತ್ರಿ ಅಂತ ಅಂದಿದ್ದಾರೆ. ಅದಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ತಾವು ಮುಖ್ಯಮಂತ್ರಿ ಆಗೋ ಒಂದು ಹೆಚ್ಚಿನ ಅವಕಾಶ ಆಗ್ತದೆ ಇವರಿಗೆ. ಆದ್ರೆ ಸ್ವತಃ ಇವರು ಆಗ್ತಾರೆ ಅನ್ನೋದು ಹೇಳೋದು ಭಾಳ ಕಷ್ಟ. DK ಶಿ ಸ್ವಲ್ಪ ಎಲ್ಲ ಅದಲ್ಲಿ ಒಕ್ಕಲಿಗ ಲಾಬಿ ಭಾಳ ಸ್ಟ್ರಾಂಗ್ ಅದ ಮೈಸೂರು ಸುತ್ತಮುತ್ತ. ಸರ್, ದೆಹಲಿ ಮನೆಯಿಂದ ಲಾಸ್ಟ್ ಕ್ವಶನ್, ದೆಹಲಿ ಮನೆಯಿಂದ ಮನೆ ಮಗ DK ಶಿವಕುಮಾರ್ ಅವ್ರಿಗೆ ಈ ಬಾರಿ ಅಂದರೆ 28ರಲ್ಲಿ ಇಲ್ಲಪ್ಪ ಅಂದರೆ ಇದು ನವೆಂಬರ್ 21 ಕ್ರಾಂತಿ ಅಂತ ಇದಾರಲ್ಲ, ಈ ಒಂದು ನವೆಂಬರ್ 21 ಕ್ರಾಂತಿಯಲ್ಲಿ ಇವ್ರಿಗೆ ಚಾನ್ಸ್ ಸಿಗುತ್ತಾ ಮನೆ ಮಗ DK ಶಿವಕುಮಾರ್ ಅವ್ರಿಗೆ? ಮೋಸ್ಟ್ಲಿ ಭಾಳ ಕಷ್ಟ. ಯಾಕಂದ್ರೆ ಸಿದ್ದರಾಮಯ್ಯ ಸುತಾರಾಮ್ ಒಪ್ಪೋದಿಲ್ಲ, ನಾನಾ ಮುಖ್ಯಮಂತ್ರಿ, ನಾನು ಬಿಟ್ಟರೆ ಪಾರ್ಟಿ ಒಡೆದು ಬಿಡ್ತೀನಿ ಅನ್ನೋಷ್ಟು ಮಟ್ಟಿಗೆ ಮನಸ್ಥಿತಿ ಬಂದಿದ್ದಾರೆ. ಒಡೆದು ಬಿಡ್ತೀನಿ ಅನ್ನುವಂತಹ ಮಾತಾಯ್ತು. ಅಲ್ಲಲ್ಲ ಸರ್, ಆದಾಯ್ತು ಸರ್ ಭಯ. DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಇವರೆಲ್ಲ ಸೇರ್ಕೊಂಡು ಪಾರ್ಟಿ ಒಡೆದಾಕ್ಬಿಡ್ತಾರ? ಅವ್ರಿಂದ ಏನಿಲ್ಲ, ಆಗಲ್ಲ ಯಾರು. ಅಲ್ಲಲ್ಲ ಸರ್, ನಾನೇನು ಕೇಳ್ತಾ ಇದ್ದೀನಿ, ಇದೆಲ್ಲ ಸೇರ್ಕೊಂಡು ಇವ್ರನ್ನೆಲ್ಲ ಹಿಡ್ಕೊಂಡು ಕೂತಿರೋದೇ ನಾನು ಸಿದ್ದರಾಮಯ್ಯನವರು. ಅಂದರೆ ಈ ಟೈಪಲ್ಲಿ ಲಾಬಿ ನಡೆಸಿದಾರ ಹೆಂಗೆ ಅಂತ ಅದು ಇರೋದಲ್ಲ ಸಹಜವಾಗಿ. ಈಗ ಏನು DK ಶಿ ಕೇಳಿದ ತಕ್ಷಣ ಅವ್ರನ್ನೆಲ್ಲ ಬಿಸ್ನೆಸ್ ಬಿಡ್ತಾರೆ. ಸತೀಶ್ ಅವರು ಮುಖ್ಯಮಂತ್ರಿ ಅಧ್ಯಕ್ಷರು ಬಂದ್ ಮಾಡೋದು ಶುರು ಮಾಡ್ತಾರೆ. ನಾಟಕ ಅದಿಲ್ಲ, ಅಧ್ಯಕ್ಷರು ಚೇಂಜ್ ಆಗಂಗಿಲ್ಲ, ಗೊತ್ತದವು. ಯಾಕಂತಂದ್ರೆ ಸಿದ್ದರಾಮಯ್ಯ ಪಕ್ಕ ಗೊತ್ತದ, ಅಲ್ಲೇ ಹೈಕಮಾಂಡದಲ್ಲೇ ಇವ್ರನ್ನ ಒಪ್ಪುವುದಿಲ್ಲ, DK ಶಿ ಅವ್ರನ್ನ ಬದುಕಿ ಸರಿಸೋದಿಲ್ಲ, ನಾನು ಭಾಳ ಮಾಡಿದ್ರೆ ನನ್ನ ಹೋಗ್ಬೋದು ನನಗದು ಅನ್ನೋ ಭಯನೂ ಅವ್ರಿಗೂ ಸಿದ್ದರಾಮಯ್ಯರಿಗದ. ಅವ್ರು ಜಾಸ್ತಿ ಏನಪ್ಪ ಅಂದ್ರೆ DK ಶಿ ಕಟ್ಟಿ ಇಡೋ ಸಲುವಾಗಿ. ಯಾಕಂದ್ರೆ ಹೈಕಮಾಂಡದ್ರೆ ಇವ್ರು ಭಾಳ ಪವರ್ ಅದ. ನಮ್ದೇನು ಅಂದರೆ ಕ್ಯಾಬಿನೆಟ್ ಅದನ್ನ ಮನೆ ಮಗ ಅಂದಂಗೈತೆ ಸೋನಿಯಾ ಗಾಂಧಿ ಅವರಿಗೆ ಅದು. ಮತ್ತು ಅವ್ರ ನೆನವರಿಕೆ ಐತೆ ಅವ್ರಿಗೆ. ಬಟ್ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ತಾವು ಉಳಿವಿಗಾಗಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ
ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವ್ರನ್ನೆಲ್ಲ ಎತ್ತಿಕೊಳ್ತಾ ಇರ್ತಾರೆ. ಆದರೆ ಇವರು ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವದ ಹೇಳೋದಿಲ್ಲ. ಯಾಕಂದ್ರೆ ಎಲ್ಲ ರಾಜಕಾರಣಿಗಳನ್ನು ನಿಮಗೆ ಗೊತ್ತದೆ, ಎಲ್ಲನೂ ಇವತ್ತು ಯಾರು ಭ್ರಷ್ಟ ಆರೋಪ ಇಲ್ಲದಂತ ಯಾರು ಇಲ್ಲ, ಎಲ್ಲರೂ ಒಂದು ರೀತಿ ಅದರಲ್ಲಿ ಸಮಾನರದಾರ. ಹೌದು. ಹೀಗಾಗಿ ವಯಸ್ಸಿಂದ ಬರ್ತದ, ಪ್ರಭಾವಳಿಗಳು ಬರ್ತಾವ, ಮತ್ತು ಹಿಂದಿನ ಒಂದಿಷ್ಟು ಕೆಲವು ಕಹಿ ಘಟನೆಗಳು ಆಗಿರ್ತಾವೆ, ತಪ್ಪು ಒಪ್ಪುಗಳು. ಅದನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ಏನಾಗಿಬಿಡ್ತದಪ್ಪ ಅಂದ್ರೆ ಪರಮೇಶ್ವರಪ್ಪನ ರೈತ ಕಟ್ಟೋದು, ಮಹದೇವಪ್ಪನ ರೈತ ಕಟ್ಟೋದು, ಸತೀಶ್ ಅವ್ರನ್ನ ಅವ್ರ ಹಿಂದೆ ಬಿಟ್ಟು ಬಿಡುವಂಥದ್ದು ಇವೆಲ್ಲ ಮಾಡ್ಕೊಂಡು ನಡೆದಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಅವ್ರಿಗೂ ಏನೋ ಅವರು ಸತೀಶ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತ ಏನಿಲ್ಲ, ನಮ್ಮ ಉಳಿವಿಗಾಗಿ ಅದನ್ನು ಒಂದು ರಕ್ಷಣಾ ಕವಚ. ಡನ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆಯಲ್ಲಿ CM ಸಿದ್ದರಾಮಯ್ಯನವರು ಪ್ಲಸ್ ಡಿ ಕೆ ಶಿವಕುಮಾರ್ ಅವ್ರ ಮಧ್ಯದಲ್ಲಿ ಕಾಂಗ್ರೆಸ್ ಡುಮ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನಿಸುತ್ತೆ. ಆದರೂ ಕೂಡ ಇನ್ನೂ ಏನಾದರೂ ನಾವು ಬಿಟ್ಟಿದ್ರೆ ಚರ್ಚೆಯಲ್ಲಿ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಆಯ್ತು ವೀಕ್ಷಕರು. ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅದೇ ರೀತಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಡ ಹಾಗೆ ಚರ್ಚೆಗೆ ಮುಕ್ತಾಯ ಹೇಳ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.